ಆತ್ಮೀಯ ರೈತರೇ, ನಾವು ಇವತ್ತು ಮೊನ್ನೆ 2 ದಿವಸದೊಳಗೆ 2ನೇ ದಿವಸಕ್ಕೆ ಜೀವಾಮೃತ ರೆಡಿ ಆಗ್ತೈತೆ ಅಂತ ಒಂದು ವಿಡಿಯೋ ಹಾಕಿದ್ನಿ. ಅದನ್ನು ಈಗ ರೆಡಿ ಆಗಿದ್ದನ್ನು ನಾವು ಇವತ್ತು ನಮ್ಮ ದ್ರಾಕ್ಷಿ ಪ್ಲಾಟಿಗೆ ಡ್ರಿಪ್ನಲ್ಲಿ ಬಿಡ್ತಾಯಿದ್ದೀವಿ. ಇದು ಪೂರ್ಣ 200 ಲೀಟ್ರ್ ಜೀವಾಮೃತ. ಈ ಜೀವಾಮೃತವನ್ನು ನಾವು ಈ ಪ್ರಕಾರ ಅರಿವೆಯಲ್ಲಿ ಸೋಸಿ ಡ್ರಿಪ್ನೊಳಗೆ ಬಿಡ್ತಾಯಿದ್ದೀವಿ. ಅದರ ಜೊತೆಗೆ ಈಗ ನಮ್ಮದು 95ನೇ ದಿವಸದ ಪ್ಲಾಟ. ಅದಕ್ಕೆ ಮಮ್ಮಿ ಆಗಬಾರ್ದು ಅಂಥೇಳಿ ನಾವು ಇದನ್ನೂ ಒಂದು ಜೀವಾಮೃತ, ಇದು ಸಮೃದ್ಧ ಜೀವಾಮೃತವನ್ನು ಬಿಡ್ತಾಯಿದ್ದೀವಿ. ಇದ್ರ ಜೊತೆಗೆ 3 kg 3ರಿಂದ 4 kg ಬೆಲ್ಲದ ನೀರು ಮಾಡಿ ಅದನ್ನು ಈ ಜೀವಾಮೃತದ ಜೊತೆ ಮಿಕ್ಸ್ ಮಾಡಿ ಡ್ರಿಪ್ನಲ್ಲಿ ಕೊಡ್ತೀವಿ. ಇದಕ್ಕೆ ನಮ್ಮದು ಮಮ್ಮಿನೂ ಆಗೋದಿಲ್ಲ ಮತ್ತು ಸ್ವಲ್ಪ ಶೈನಿಂಗ ಕಲರ ಇದೆಲ್ಲ ದ್ರಾಕ್ಷಿಗೆ ಬರ್ತೈತಿ. ಇದನ್ನು ನಾವು 6 ರಿಂದ 7 ವರ್ಷ ಆಯ್ತು ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇದು ಅಷ್ಟೇ ಅಲ್ಲದೆ ಇದು ಒಂದರಿಂದನೂ ಮಮ್ಮಿ ಆಗೋದಿಲ್ಲ ತತ್ತಲ್ಲ. ಇದರ ಜೊತೆಗೆ ನಾವು ಅನೇಕ ಆರ್ಗ್ಯಾನಿಕ್ಗಳ ಪ್ರಯೋಗಗಳನ್ನು ಮಾಡ್ತಾಯಿರ್ತೀನಿ. ಅದು ಎಲ್ಲದರದ ಒಂದು ರಿಸಲ್ಟ ನಮಗೆ ಇನ್ನೂವರೆಗೂ ಮಮ್ಮಿಯ ಯಾವುದೇ ಲಕ್ಷಣ ನಮ್ಮ ಪ್ಲಾಟ್ದೊಳಗೆ ಕಾಣಿಸಿಲ್ಲ. ಈಗ ಈ ಜೀವಾಮೃತವನ್ನು ನಾವು ಸೋಸಿ 200 ಲೀಟ್ರ್ ಜೀವಾಮೃತ ಮತ್ತು ಒಂದು 3ರಿಂದ 4 kg ಬೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಡ್ರಿಪ್ಪಿಗೆ ಕೊಡ್ತೀವಿ. ಅಂದರೆ ಜೀವಾಮೃತ ಮತ್ತು ಅನೇಕ ನಮ್ಮ ಆರ್ಗ್ಯಾನಿಕ್ಗಳ ಪ್ರಯೋಗ ಮಾಡ್ತಾ ಇರೋದು ನಮ್ಮದು ಈಗಾಗಲೇ ಈ ಸೈಜ್ ಮತ್ತು ನೀರು ಇಳಿತಾ ಇದೆ. ಈಗ 90% ನೀರು ಇಳಿದೈತಿ ಎಲ್ಲಕ್ಕೂ, ಮತ್ತು ಗೊನೆ ಸೈಜು ಕಲರು ಬರ್ತೈತಿ. ಈ ರೀತಿ ಎಲ್ಲ ಗೊನೆಗಳು ಇದಾವೆ. ಬಂಚಿದ ಸೈಜು ಚಲೋ ಇದೆ, ಕಾಳು ಸೈಜಿಂಗ್ ಆಗಿದೆ. ಇನ್ನೂವರೆಗೂ ಯಾವುದೇ ಮಮ್ಮಿಯ ಲಕ್ಷಣ ನಮ್ಮ ಪ್ಲಾಟ್ದೊಳಗೆ ಕಾಣಿಸಿಲ್ಲ. ಮತ್ತು ಈಗಾಗಲೇ ನಾವು ಮಮ್ಮಿ ಆಗ್ತೈತೆ ಅಂತ ನಮ್ಮ ಪ್ಲಾಟ್ದೊಳಗೆ ಮಮ್ಮಿ ಜಾಸ್ತಿ ಆಗ್ತೈತೆ ಅಂತ ಮೊದಲು ಭಾಳ ಜಾಸ್ತಿ ಆಗ್ತಿತ್ತು ಸ್ಟಾರ್ಟಿಂಗ್ ಒಳಗೆ. ಅದಕ್ಕಾಗಿ ನಾವು ಆರ್ಗ್ಯಾನಿಕ್ ಬಂದು ಈಗ ಆರ್ಗ್ಯಾನಿಕ್ದೊಳಗೆ ನಮಗೆ ಯಾವುದೇ ರೀತಿ ಮಮ್ಮಿ ಆಗಂಗಿಲ್ಲ. ಮತ್ತು ಇದ್ರ ಜೊತೆ ನಾವು ಅನೇಕ ಪ್ರಯೋಗಗಳನ್ನು ಮಾಡ್ತಾಯಿರ್ತೀವಿ. ಅದರೊಳಗೆ ಸಕ್ಸಸ್ ಆದಂಥ ಕೆಲವೊಂದು ಔಷಧಿಗಳನ್ನು ಈಗ ನಾನು 4 ವರ್ಷ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮದು ಪ್ಲಾಟು ಉತ್ತಮ ರೀತಿ ಐತಿ. ಮತ್ತು ಈ ರೀತಿ ರೈತರು ಹೊಸ ಹೊಸ ಪ್ರಯೋಗಗಳು ಮಾಡಿ ಸಕ್ಸಸ್ ಆಗಬೇಕು. ಅಂಗಡಿಯಿಂದ ತಂದು ಔಷಧಿಗಳನ್ನು ಉಪಯೋಗಿಸೋದು ಪ್ರಮಾಣನ ಕಡಿಮೆ ಮಾಡಬೇಕು. ಮತ್ತು ಈ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹೊಸ ಕೆಲವೊಂದು ಟೆಕ್ನಿಕನ್ನು ರೈತರಿಗೆ ತಿಳಿಸ್ಕೊಡ್ತಾನೆ. ಹೊಸ ವಿಡಿಯೋಗಳು ತಮಗೆ ಅಪ್ಡೇಟ್ ಆಗ್ತಾವೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನಮಸ್ಕಾರ.